ಒಂದು ಕಟ್ಟಲ್ಲಿ 100 ಕಟ್ 100 ಇರುತ್ತೆ ಅಂದ್ರೆ 1200 ಎಲಿ. 200 ಎಲಿ ಸರ್. ಹಾ, ಎಲ್ಲಿ ಎಷ್ಟಕ್ಕೆ ಕೊಡ್ತಿದ್ರಿ, ಎಷ್ಟು ಬರ್ತಿತ್ತು, ಹೆಂಗೆ? ಸರ್ ಅವಾಗ ನಮ್ದು ಕಮ್ಮಿ ರೇಟ್ ರೀ ಸರ್. ಎಷ್ಟು? ಅವಾಗ 5 ರೂಪಾಯಿ 10 ರೂಪಾಯಿ, ಇಲ್ಲಿ 5 ರೂಪಾಯಿ ತಗೊಂತಿದ್ವಿ, ಅಲ್ಲಿ 10 ರೂಪಾಯಿ ಮಾರ್ತಿದ್ರಿ. 5 ರೂಪಾಯಿ ಉಳಿತು ಸರ್. 5 ರೂಪಾಯಿ ಒಂದು ಕಟ್ಟಿಗೆ? ಒಂದು ಕಟ್ಟಿಗೆ 5 ರೂಪಾಯಿ ಲಾಭ. ಹಂಗಾರ ಒಂದು ಅಷ್ಟು ಮಾರಿದ್ರೆ ಎಷ್ಟು ಉಳಿಯೋದು ನಿಮಗೆ? ಒಂದು 500 ಒಂದು 1000 ರೂಪಾಯಿ ಉಳಿತು ಸರ್. 500 ರೂಪಾಯಿ ಉಳಿತು. 500 ರೂಪಾಯಿ ಉಳಿತು. ನಮ್ಮಪ್ಪವ್ರ ತಿರ್ಕೊಂಬಿಡ್ತ್ರಿ. ಹಾಂ, ಮನೇಲಿ ಭಾರಿ ಕಷ್ಟ ಆಗ್ಬಿಡ್ತಾ. ಆಮೇಲೆ ಹಿಂಗೆ ವ್ಯಾಪಾರ ಬಿಟ್ಟು ಇದಕ್ಕೆ ಹೋಗ್ಬಿಟ್ರಿ. ನಮ್ಮ ಅವ್ರ ಹೋಟ್ಲದವ್ರಿ ದಾವಣಗೆರೆಯಲ್ಲಿ. ಹಾಂ, ಅವರಲ್ಲಿದ್ದು ಕಲಿತು ಇಲ್ಲಿ ಮಾಡ್ಬೇಕನ್ನತ್ರಿ ಮಾಡಿದ್ರಿ. ಓಕೆ. ದಿವಸ 10 kg ಹಿಟ್ಟು ಹೋಗುತ್ತಾ? ಹೋಗುತ್ತೆ ಸರ್. ಎಷ್ಟು ದೋಸೆ ಖರ್ಚಾಗುತ್ತೆ ರೀ? ಆಗುತ್ತೆ ಸರ್. ಒಂದು 80 ಸಾವಿರ ದೋಸೆ ಹೋಗ್ರಿ. 80-100 ಹೋಗುತ್ತೆ ರೀ. 100. ಎಷ್ಟು ವ್ಯಾಪಾರ ಮಾಡ್ತೀರಿ? ಒಂದು 400-500 ರೂಪಾಯಿ ಮಾಡ್ತೀವಿ. 5000 ರೂಪಾಯಿ ಸರ್. ಎಷ್ಟು ತಾಸು? ಒಂದು 6 ತಾಸು ಮಾಡ್ತೀನಿ. 6 ತಾಸು. ಬೆಳಿಗ್ಗೆ ಎಷ್ಟು ಗಂಟೆ ಬರ್ತೀವಿ? ಬೆಳಗ್ಗೆ 6ರಿಂದ 12 ಗಂಟೆ ಮಟ್ಟ ಮಾಡ್ತೀವಿ. 6ರಿಂದ 12 ಕ್ಲೋಸ್? 12 ಗಂಟೆ ಕ್ಲೋಸ್ ರೀ. ಮತ್ತೆ ಇಲ್ಲ? ಮತ್ತಿಲ್ಲ ರೀ ಸರ್. ಸಿಟಿ ಜೀವನನೇ ಬೇರೆ, ಹಳ್ಳಿ ಜೀವನನೇ ಬೇರೆ. ಏನದು ಒಂಚೂರು ಹೇಳ್ರಿ. ನೀವು 2 ಕಡೆ ಜೀವನ ಮಾಡಿರಿ. ಸಿಟಿದು ಹೆಂಗಿರುತ್ತೆ, ಹಳ್ಳಿದು ಹೆಂಗಿರುತ್ತೆ? ಸಿಟಿದು ಕಷ್ಟಕರವಾಗಿರುತ್ತೆ. ಖರ್ಚು ವೆಚ್ಚ ಭಾಳ ಇರುತ್ತೆ ಸರ್. ಹಾಂ, ಹಳ್ಳಿಯಲ್ಲಿ ಖರ್ಚು ಕಮ್ಮಿ ಇರುತ್ತೆ. ಖರ್ಚು ಕಡಿಮೆ ಇರುತ್ತೆ. ಖರ್ಚು ಕಮ್ಮಿ ಇರುತ್ತೆ, ಉಳಿತಾಯ ಹೆಚ್ಚಾಗುತ್ತೆ. ಉಳಿತಾಯ ಹೆಚ್ಚಾಗುತ್ತೆ. ಹಾಂ, ಆಮೇಲೆ ಒಳ್ಳೆ ಆರೋಗ್ಯ ಥರದ ಆರೋಗ್ಯವಾಗಿರ್ಬೋದು. ಮನೆಯಾಗಿರ್ತಾವ್ರಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಮೆಡ್ಲೇರಿ ಕಥೆಗಳು ಮುಂದುವರಿತಾ ಇದೆ. ಒಂದು 25,000 ಜನ ಇರ್ತಕ್ಕಂಥ ದೊಡ್ಡ ಊರಿದು. ಈ ಊರಾಗ ಏನಿಲ್ಲ ಅಂತ ಕೇಳ್ರಿ. ಪೆಟ್ರೋಲ್ ಬಂಕ್ 2 ಅದಾವೆ ಇಲ್ಲಿ. ಹೋಟ್ಲ್ ಅಂತೂ ಹೆಜ್ಜೆ ಹೆಜ್ಜೆಗೆ ಒಂದದವು, ಓಣಿಗೆ ಒಂದೊಂದು ಅದಾವು. ಈಗ ಈ ಹೋಟೆಲ್ಲಿ ಯಾಕೆ ಪರಿಚಯ ಮಾಡಿಸ್ತೀನಿ ಅಂದರೆ, 40 ರೂಪಾಯಿಗೆ ನೀವು ಎಲ್ಲಿ ನೋಡ್ರಲ್ಲ ಅಷ್ಟು ದೊಡ್ಡ ದೋಸೆ ಸಿಗುತ್ತೆ ಮತ್ತು ಮಸ್ತ್ ಇರುತ್ತೆ ದೋಸೆ. ಅಂಥದ್ದೊಂದು ದೋಸೆ ಪರಿಚಯ ನಿಮಗೆ ಮಾಡಿಸ್ತೀನಿ. ನಾಗರಾಜ್ ಅಂತ ಹೇಳಿ ಇವ್ರ ಹೆಸರು. ಹಳ್ಳಿಯಲ್ಲಿ ಬಿಸ್ನೆಸ್ ನಡೆಯಲ್ಲ ಅನ್ನೋರು ಈ ವಿಡಿಯೋ ನೋಡಬೇಕು. ನಡೆಯೋದಿಲ್ಲ ಬಿಡ್ರಿ, ಬೇಕಾದಷ್ಟು ಮಾಡಿದೆ ಅನ್ನೋರು ಈ ವಿಡಿಯೋ ನೋಡಬೇಕು. ಯಾಕಂತಂದ್ರೆ ಎಲ್ಲ ನಡೆಯುತ್ತೀರಿ. ಮನ್ಸು ಇಟ್ಟು ಮಾಡಿದ್ರೆ, ಕಷ್ಟಪಟ್ರೆ, ಪ್ರೀತಿಯಿಂದ ಮಾಡಿದ್ರೆ ಯಾವ ಬಿಸ್ನೆಸ್ ಆದರೂ ಮಾಡಿರಿ ನಡೆಯುತ್ತೆ ಅನ್ನೋದಕ್ಕೆ ಈ ಕತೆ ಉದಾಹರಣೆ ಆಗುತ್ತೆ. ಭಾಳ ಏನು ಖರ್ಚು ಮಾಡಿಲ್ಲ. ದಿವಸ ಇವ್ರದ್ದು ಒಂದು 6 ತಾಸಿನಾಗ 5,000 ರೂಪಾಯಿ ದುಡಿಯೋದೊಂದು ಕತೆ ಐತಿ. ಕೊನೆವರೆಗೆ ವಿಡಿಯೋ ನೋಡಿರಿ, ಭಾಳ ಮಸ್ತ್ ಇರ್ತಾ. ಒಂದು ಇನ್ಸ್ಪೈರ್ ಕತೆ ಇಲ್ಲಿದೆ. ಬನ್ನಿ, ಈ ಕತೆಗೆ ನಿಮಗೆ ಸ್ವಾಗತ. ಇನ್ನೊಂದು ಮಡ್ಲೇರಿಯಲ್ಲಿ ಇನ್ನೊಂದಿಷ್ಟು ಫೇಮಸ್ ಆದ ದೇವಸ್ಥಾನ ಇಲ್ಲಿದೆ, ಬೀರಲಿಂಗೇಶ್ವರ ಅಂತ. ಪಂಚಮಿ ಮತ್ತು ಶಿವರಾತ್ರಿಗೆ ಅದ್ಭುತವಾದ ಜಾತ್ರೆ ಇಲ್ಲಿ ನಡೆಯುತ್ತೆ. ಮಿಸ್ ಮಾಡಬೇಡಿ. ಜನಸಾಗರ ಇಲ್ಲಿ ಸೇರಿರುತ್ತೆ. ಯಾಕಂದ್ರೆ ಎಲ್ಲ ಜಾತ್ರೆ ಎಲ್ಲ ಕಡೆ ನಡೆಯೋದಿಲ್ಲ. ಇದು ಫೇಮಸ್ ಜಾತ್ರೆ. ಹಾಗಾಗಿ ಸುತ್ತಮುತ್ತ ಹಳ್ಳಿಯವರು, ಬೇರೆ ಬೇರೆ ಊರನ್ನವರು, ರಾಜ್ಯದವರು ಬಂದು ಇಲ್ಲಿ ಸೇರಿರ್ತಾರೆ. ಹಾಗಾಗಿ ಈ 2ನ್ನು ಮಿಸ್ ಮಾಡಬೇಡಿ. ಭಾಳ ಚೆಂದ ನಡೆಯುತ್ತೆ. ಮತ್ತು ಈ ಹೋಟ್ಲ್ ಅವಾಗಂತೂ ಗಿಜಿ 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 ಅಂತ ಇರ್ತವೆ. ಬರ್ರಿ, ಮತ್ತೆ ಈ ಹೋಟ್ಲಿಗೆ ಸ್ವಾಗತ. ನಾಗರಾಜ್ ಅವ್ರನ್ನೇ ಮಾತಾಡ್ಸೋಣ. ಹೆಂಗಿದೆ, ಹೆಂಗಾಯಿತು, ಅವ್ರ ಬದುಕು ಹ್ಯಾಕೆ ಕಟ್ಕೊಂಡಿದ್ದಾರೆ ಅನ್ನೋದು ಬದುಕಿನ ಬುತ್ತಿಯಲ್ಲಿ ನೋಡ್ಬಿಡಿ. ಬರ್ರಿ, ಇವ್ರ ಕತೆಗೆ ತಮಗೆ ಸ್ವಾಗತ. ಯಾವುದು ಇದೆ? ಮಿಡ್ಲೇರಿನ ನಿಮ್ಮದು? ಹ್ಞೂ ಸರ್, ಮಿಡ್ಲೇರಿ. ಹುಟ್ಟಿದವರು ಮಿಡ್ಲೇರಿ. ನಿಮ್ಮ ಬೆಸ್ಟ್ ಇದು. ಕೈ ಕೊಡ್ರಿ. ಯಾಕೆ? ಇದೇ ಹಳ್ಳಿಯಾಗ ಹುಟ್ಟಿ ಇಲ್ಲೇ ಜೀವನ ಮಾಡಿ ಇಲ್ಲೇ ಒಂದು ವ್ಯಾಪಾರ ಮಾಡಿ ಬದುಕ್ತಾ ಇದ್ದಾರಲ್ಲ, ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ಸ್ ನಿಮಗೆ. ಹೇಳ್ರಿ, ಒಂದು ಹಳ್ಳಿಯಾಗಿಂಥದ್ದೊಂದು ಹೋಟ್ಲ್ ನಡೆಯುತ್ತಂತ ಹೆಂಗೆ ಅಂದ್ಕೊಂಡ್ರಿ? ಹೆಂಗೆ ಶುರುವಾತು? ಯಾವಾಗ ಶುರುವಾತು ರೀ? ನಾನು ನಮ್ಮ ಊರಲ್ಲಿ ಮಾಡ್ಬೇಕನ್ನೋದು ಇತ್ತು ರೀ. ಇತ್ತು. ಫಸ್ಟಿಗೆ ನಾನು ವ್ಯಾಪಾರ ಮಾಡ್ತಿದ್ರಿ. ಹಾಂ, ಏನು ವ್ಯಾಪಾರ ಮಾಡ್ತಿದ್ರಿ? ವಿಳೆದೆಲೆ ವ್ಯಾಪಾರ ಮಾಡ್ತಿದ್ವಿ. ವಿಳೆದೆಲೆ ವ್ಯಾಪಾರ ಮಾಡ್ತಿದ್ವಿ. ಹಾಂ. ಆಮೇಲೆ ಮಾಡ್ತಾ ನಮ್ಮಪ್ಪವ್ರ ತಿರ್ಕೊಂಬಿಡ್ತ್ರಿ. ಹಾಂ. ಮನೇಲಿ ಭಾರಿ ಕಷ್ಟ ಆಗ್ಬಿಡ್ತಾ. ಆಮೇಲೆ ಹಿಂಗೆ ವ್ಯಾಪಾರ ಬಿಟ್ಟು ಇದಕ್ಕೆ ಹೋಗ್ಬಿಟ್ರಿ. ನಮ್ಮ ಅವ್ರ ಹೋಟ್ಲದವ್ರಿ ದಾವಣಗೆರೆಯಲ್ಲಿ. ಹಾಂ. ಅವರಲ್ಲಿದ್ದು ಕಲಿತು ಇಲ್ಲಿ ಮಾಡ್ಬೇಕನ್ನತ್ರಿ ಮಾಡಿದ್ರಿ. ಓಹೋ, ಹೋಟೆಲ್ನಾಗ ನೀವು ಕಲಿತು ಇಲ್ಲಿ ಮಾಡಿರಿ? ಇಲ್ಲಿ ಮಾಡಿ. ಎಷ್ಟು ವರ್ಷ ಹೋಟೆಲ್ ಮಾಡಿದ್ರಿ? ಒಂದು 8 ವರ್ಷ ಮಾಡಿರಿ. 8 ವರ್ಷ ಮಾಡಿರಿ? ಹ್ಞೂ ಸರ್. ನಿಮ್ಮ ತಂದೆಯವ್ರು ತೀರ್ಕೊಂಡ್ರು, ತೊಂದರೆ ಆಯಿತು ನಮಗೆ ಅಂತ ಹೇಳಿದ್ರಿ. ಏನಾತ್ರಿ? ಅವ್ರಿಗೆ ಹಂಗೆ ಇದು ರೀ, ಲಕ್ವಾ ಹೊಡಿತ್ರಿ. ಲಕ್ವಾ ಹೊಡೆದಿತ್ತು? ಹ್ಞೂ ಸರ್. ಎಷ್ಟು ವಯಸ್ಸು ನಿಮಗೆ? ನಮಗೆ 32 ವರ್ಷ. ಈಗ? ಅವಾಗ ನನಗೆ 15 ವರ್ಷ. 15 ವರ್ಷ. ನೀವು ಎಷ್ಟು ಮಕ್ಕಳು ನಿಮ್ಮ ತಂದೆ ತಾಯಿಗೆ? ನಾವು ಒಬ್ಬ ಮಗ ರೀ. ಅಕ್ಕ ತಂಗಿಯರು 3. ಅಕ್ಕ ತಂಗಿಯರು 3 ಜನ. ಅವ್ರದ್ದು ಮದುವೆ ಆಗಿದ್ವಿ ಎಲ್ಲ ಆಗಿ? ಅವ್ರ ಮದುವೆ ಆಗಿತ್ತು ಸರ್, ನಂದು ಇನ್ನೂ ಮ್ಯಾರೇಜ್ ಆಗಿತ್ತು ಸರ್. ಆಗಿರಲಿಲ್ಲ? ಇಲ್ಲ. ನಿಮ್ಮ ತಂದೆ ಸಾಯಿ ಒಳಗಡೆ 3 ಜನದ ಮದುವೆ ಮಾಡಿದ್ರು? ಹ್ಞೂ ಸರ್. ನೀವು ಒಬ್ಬರು ಉಳಿದಿದ್ರಿ? ನಾವು ಒಬ್ಬನು ಉಳಿದಿದ್ದು. ಅವ್ರು ಏನು ಕೆಲಸ ಮಾಡೋರು? ನಮ್ಮ ಅಪ್ಪಾಜಿಯವರು ಎಲೆ ವ್ಯಾಪಾರ ಮಾಡ್ತಾರೆ. ಎಲೆ ವ್ಯಾಪಾರ. ಚಲೋ ಇತ್ತು ರೀ ವ್ಯಾಪಾರ? ಚೆನ್ನಾಗಿತ್ತು ರೀ ಆಗಿನ ಕಾಲಕ್ಕೆ. ಈಗ ಎಲ್ಲ ತೋಟಗಳಾಗ್ಬಿಟ್ರಿ. ಹಾಂ. ಹಂಗಾಗಿ ವ್ಯಾಪಾರ ಡಲ್ ಆಗಕ್ಕೆ ನಾನು ಈ ಥರ ನಮ್ಮ ಅವ್ರ ಹೋಟ್ಲ್ ಇದ್ರಿ. ನಮ್ಮ ಅವ್ರು ಕರ್ಕೊಂಡೋಗಿ ದಂಧೆ ಕಲಿಸಿ ನನಗೆ ಒಂದು ದಾರಿ ಮಾಡ್ತಾರೆ.
ಓಕೆ. ಎಲೆ ಯಾಕೆ ಅದು ಇದಾಯಿತು, ತುಂಬ ತೋಟಗಳು ಆಯಿತು ಅಂತ ಹೇಳ್ತಾ ಇದ್ರಿ? ಅಂದ್ರೆ ನಾವು ಸರ್ ಹಳ್ಳಿಗೆ ಮಾರ್ತಿದ್ವಿ ಸರ್. ಎಲಿನ ಹಳ್ಳಿ ಮಾರ್ತಿದ್ವಿ ಸರ್. ಹಳ್ಳಿ ಮಾರ್ಬೇಕು ಸರ್. ಅವಾಗ ನಾವು ಮಾಡೋ ಇದ್ರಾಗ ತೋಟಗಳು ಕಮ್ಮಿ ಇದ್ವು. ಹಾಂ. ಆಮೇಲೆ ಇತ್ತಿತ್ಲಾಗ ತೋಟಗಳು ಜಾಸ್ತಿ ಹಾಕಿ ಹಚ್ಬಿಟ್ರು. ಹೆಂಗೆ ಹೋಗ್ತಿದ್ರಿ? ಏನು ಹೊತ್ಕೊಂಡು ಹೋಗ್ತಿದ್ರಿ ಪುಟ್ಟಿಗಟ್ಲೆ? ಇಲ್ಲ, ನಾವು ಸೈಕಲ್ ಇತ್ತು ಸರ್. ಸೈಕಲ್ನಾಗ ಸೈಕಲ್ನಾಗ ಎಲಿ ಮಾರ್ತಿದ್ರಿ? ಹ್ಞೂ ಸರ್. ಸೈಕಲ್ನಾಗ ಇಟ್ಕೊಂಡು ಹೋಗ್ಬಿಡ್ತಿ. ಎಷ್ಟು ಸಾವಿರ ಎಲಿ ತೊಗೊಂಡು ಹೋಗ್ತಿದ್ರಿ? ಒಂದು ಪೆಂಡಿಯಲ್ಲಿ ತಗೊಂಡಿದ್ರಿ. ಒಂದು ಪೆಂಡಿ ಎಷ್ಟು? 120 ಕಟ್ಟು ಇರುತ್ತೆ. 120 ಕಟ್ಟು. ಒಂದು ಕಟ್ನಾಗ ಎಷ್ಟು ಇರುತ್ತೆ? ಒಂದು ಕಟ್ಟಲ್ಲಿ 100 ಕಟ್ಟು. 100 ಇರುತ್ತೆ. ಅಂದ್ರೆ 1200 ಎಲಿ. 200 ಎಲಿ ಸರ್. ಹಾ. ಎಲ್ಲಿ ಎಷ್ಟಕ್ಕೆ ಕೊಡ್ತಿದ್ರಿ? ಎಷ್ಟು ಬರ್ತಿತ್ತು? ಹೆಂಗೆ? ಅವಾಗ ನಮ್ದು ಕಮ್ಮಿ ರೇಟ್ ರೀ ಸರ್. ಎಷ್ಟು? ಅವಾಗ 5 ರೂಪಾಯಿ 10 ರೂಪಾಯಿ. ಇಲ್ಲಿ 5 ರೂಪಾಯಿ ತಗೊಂತಿದ್ವಿ, ಅಲ್ಲಿ 10 ರೂಪಾಯಿ ಮಾರ್ತಿದ್ರಿ. 5 ರೂಪಾಯಿ ಉಳಿತು ಸರ್. 5 ರೂಪಾಯಿ ಒಂದು ಕಟ್ಟಿಗೆ? ಒಂದು ಕಟ್ಟಿಗೆ 5 ರೂಪಾಯಿ ಲಾಭ. ಹಂಗಾರ ಒಂದು ಅಷ್ಟು ಮಾರಿದ್ರೆ ಎಷ್ಟು ಉಳಿಯೋದು ನಿಮಗೆ? ಒಂದು 500 ಒಂದು 1000 ರೂಪಾಯಿ ಉಳಿತು ಸರ್. 500 ರೂಪಾಯಿ ಉಳಿತು. 500 ರೂಪಾಯಿ ಉಳಿತು ಅಲ್ವಾ? ಹ್ಞೂ ಸರ್. ಓ, ಎಷ್ಟು ಅಂದ್ರೆ ಇನ್ನು ಅವಾಗ ವಯಸ್ಸು ಎಷ್ಟು ನಿಮ್ಗೆ ಸೈಕಲ್ ತೊಗೊಂಡೋದಾಗ? ಅವ ನಮಗೇನು ಕಮ್ಮಿ ಸರ್, 17-18 ವರ್ಷ. ಓಕೆ. ಸಾಲಿ ನಿಮ್ಮದು? ನಂದು SLC ಮುಗಿಸ್. SLC ಮುಗಿದ ತಕ್ಷಣ ಈ ಸೈಕಲ್ ತೊಗೊಂಡು ಯಾರಿಗೆ ಹಾಕ್ತಿದ್ರಿ ಅಲ್ಲಿ ಹೋಗಿ ಹಳ್ಳ್ಯಾಗ? ಅಂಗಡಿ ಆಗ್ತಿದ್ರಿ ಸರ್. ಅಂಗಡಿಗೆ ಹಾಕ್ತಿದ್ರಿ. ರೊಕ್ಕ ಕೊಡ್ರ ಇನ್ನು ಉದ್ಯೋಗಿದ್ರಿ? ಆಗಿಂದಾಗೆ ಕೊಡೋ ಸರ್. ಆಗಿಂದಾಗ? ಹ್ಞೂ ಸರ್. ಆಗಿನ ಕಾಲಕ್ಕೆ 500 ರೂಪಾಯಿ ದುಡಿತಿದ್ರಿ? ಹ್ಞೂ ಸರ್. ಒಂದು ದಿವ್ಸಕ್ಕೆ 500 ರೂಪಾಯಿ ದುಡ್ಕೊಂಬಂದು ಖರ್ಚು ಗಿರ್ಚು ಆಗ್ತಿತ್ತಾ ಅಥವಾ ಅಪ್ಪ ಅಮ್ಮಂಗೆ ಕೊಟ್ಟು ಬಿಡ್ತಿದ್ರೆ? ಏನು ಮಾಡ್ತಿದ್ರಿ? ಅಂದ್ರೆ ನಮ್ದು ಸ್ವಲ್ಪ ಸಾಲ ಇತ್ತು ಸರ್. ಅಕ್ಕಂಗೆ 30 ಸಾವಿರ ಖರ್ಚು ಮಾಡಿದ್ವಲ್ಲ. ಹಾಂ. ಅವ್ರ ಬಾಣೆತನ ಅದು ಇದು ಅಂತ ನಮಗೆ ಮೈ ಮೇಲೆ ಹಂಗೆ ಆಗ್ಬಿಡ್ತಾರೆ. ಆಮೇಲೆ ಸಾಲ ಒಂದು ಆಗ್ಬಿಡ್ತಾರೆ. ಹಂಗಾಗಿ ಸಾಲ ತೀರ್ಸಂತ ಈ ಮಟ್ಟಿಗೆ ಬಂತು. ಸಾಲ ಏನಲ್ಲ ಸರ್. ಸಾಲ ಎಲ್ಲ ತೀರಿಸ್ಬಿಟ್ರಿ? ಅಕ್ಕ ತಂಗಿಯರ ಮದುವೆ ಎಲ್ಲ ಸಾಲ ತೀರಿಸ್ಬಿಟ್ರಿ? ಹಾ, ಅದ್ಭುತ ರೀ ನೀವು. ಹಾ, ಓಕೆ. ನಮ್ಮ ಅಪ್ಪರ ಇಬ್ಬರ ಅಕ್ಕಂಗಿಯರ್ ಅಕ್ಕರ ಮದುವೆ ಮಾಡಿದ್ರೆ ಇನ್ನೊಬ್ಬ ಕೊಡೋದ್ಲ. ಹಾಂ. ಅವ್ರನ್ನ ನಾನು ಮದುವೆ ಮಾಡಿದ್ರಿ. ನೀವ ಮದುವೆ ಮಾಡಿದ್ರಿ? ಹ್ಞೂ ಸರ್. ದ್ವಾಸಿ ಹೋಟೆಲ್ ಮಾಡ್ಕೊಂಡ? ಇಲ್ಲ, ನಾನು ಬರ್ಲಿ ಕಡೆ ಇದನ್ನ ಕೆಲಸ ಮಾಡ್ಕೊಂತ. ಎಷ್ಟು ಕೊಡ್ರ ಅಲ್ಲಿ ಸಂಬಳ? ಅಲ್ಲಿ ಕಮ್ಮಿ ಕೊಡೋದು ಸರ್. ಫಸ್ಟಿಗೆ ಒಂದು 12 ಸಾವಿರ ಕೊಡ್ರಿ. 10, 12, 7 ಸಾವಿರ ಕೊಡೋರು. ಹಾಂ. ಮಾಡ್ಕೊಂತ ಕಲ್ತು ಸ್ವಂತ ಮಾಡ್ಬಿಟ್ರಿ. ಓಕೆ. 10 ವರ್ಷ ಮಾಡಿದ್ರಲ್ಲ. ಮೊದಲು ಹೋಟೆಲ್ಗೆ ಹೋಗ್ತೀರಿ ಒಂದು ಸಿಟಿಗೆ, ಹಳ್ಳಿ ಬಿಟ್ಟು ದಾವಣಗೆರೆ ಎಲ್ಲ ಹೋಗಿದ್ದ? ದಾವಣಗೆರೆ ಸರ್. ಏನು ಅನಿಸ್ತು ನಿಮಗೆ ಆ ಸಿಟಿ ನೋಡಿ? ಹಳ್ಳಿಯಿಂದ ಹೋಗಿದ್ರಿ, ಏನು ಅನಿಸ್ತು? ಒಂಥರ ಫೀಲಿಂಗ್ ಆತ್ರಿ. ಏನಂತ? ನಾ ವ್ಯಾಪಾರ ಮಾಡೋಣ ಈ ಥರ ಬಂದಲ್ಲ ಅಂತ. ಹಾಂ. ಓಕೆ. ಫಸ್ಟ್ ಏನು ಕಲಿಸಿದ್ರು ಅವರು? ನಿಮ್ಮ ಅವ್ರ ಹೆಸರೇನು? ಇದು ಶಿವಕುಮಾರ್. ಶಿವಕುಮಾರ್. ಎಲ್ಲೈತೆ ಅದು ಹೋಟೆಲ್? ಅದು ಫುಟ್ಪಾತ್ನಾಗ ಐತ್ರಿ. ಇದು ರಿಜ್ಲಿಂಗಪ್ಪ ಲೇಬೆಟ್. ಹಾಂ. ಅಲ್ಲಿ ಸಂತಿ ನಡೀತಿತ್ತು ನೋಡಿ. ಹಾಂ. ಅಲ್ಲಿ ಐತಿ. ಅಲ್ಲಿ ಫುಟ್ಪಾತ್ನಾಗ ಹೋಟೆಲ್? ಹ್ಞೂ ಸರ್. ಓಕೆ. ಹಾಂ. ಅಲ್ಲಿ ಏನೇನು ಕಲ್ತ್ರಿ ನೀವು? ಅಲ್ಲಿ ಫಸ್ಟಿಗೆ ನಾನು ಅಲ್ಲಿ ಕೊಡೋದು ಮಾಡೋದು ಆರ್ಡ್ರ್ ಹೇಳೋದು ಮಾಡ್ತಿದ್ದೆ ಸರ್. ಅಂದ್ರೆ ನನಗೇನದು ಗೊತ್ತಲ್ಲ ಸರ್. ಕೊಡೋದು ಮಾಡೋದು ಆರ್ಡ್ರ್ ಟೋಕನ್ ತಗೊಂಡು ಇಷ್ಟ ದೋಸೆ ಇಷ್ಟ ನಂಗೆ ಹೇಳ್ತಿತ್ತು ಸರ್. ಓಕೆ. ನೋಡ್ಕೊಂತ ಕಣ್ಣಲ್ಲಿ ನೋಡೇ ಕಲ್ತೆ ಸರ್. ಓಕೆ. ಹಾಂ. ಕಣ್ಣಲ್ಲಿ ನೋಡಿ ಹಂಗೆ ಆ ಥರ ಹೆಂಗೆ ಹಾಕ್ತಾರೆ ಹಿಂಗೆಲ್ಲ ನೋಡ್ಕೊಂಡು ಆ ಥರ ಕಲಿಸಿ. ಈ ದೋಸೆ ಹಾಕೋದು ಒಂದು ಹದ ಐತ್ರಿ, ಎಲ್ಲರಿಗೂ ಬರೋದಿಲ್ಲ ಅದು. ಹಿಟ್ಟು ಹದ ಆಗ್ಬೇಕು, ಹಾಕೋದು ಒಂದು ಸ್ಟೈಲ್ ಇದೆ. ಆಮೇಲೆ ಹಂಚು ಕಾಯೋದಕ್ಕೂ ಒಂದು ಕಲೆ ಇದೆ, ಹೌದಾ? ಹಂಚು ಕಾಯ್ಬೇಕಂದ್ರೆ ಅಲ್ಲಿ ಒಂದು ಕಾವು ಸೆಟ್ ಮಾಡ್ಕೋಬೇಕು ಸರ್. ಕಾವು ಸೆಟ್ ಮಾಡ್ಕೋಬೇಕು. ಹಾಂ, ಬರೋಬ್ಬರಿ. ಕಾವು ಜಾಸ್ತಿ ಆದ್ರೆ ರೋಸ್ಟ್ ಆಗ್ಬಿಡ್ತವೆ, ಒತ್ತಿ ಬಿಡ್ತಾವ್ರಿ. ಹಾಂ. ಆಮೇಲೆ ಕಾವು ನಾವು ಯಾವ ಥರ ಸೆಟ್ ಮಾಡ್ಕೊಂತ ಆ ಥರ ದೋಸೆ ಬರ್ತದೆ. ಹಾಂ. ದ್ವಾಸೆ ಮಾಡ್ರೆ ಇದೊಂದು ಕಲಿಬೇಕು ನೋಡ್ರಿ. ಹಂಚಿನ ಕಾವು ಚಂದಾಗ ಕಲ್ತಾರ ದ್ವಾಸೆ ಚಲೋ ಬರ್ತಾವ, ಹೌದಲ್ರಿ? ಕೆಲವೊಬ್ರು ತಲೆ ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ, ಹಿಟ್ಟೆಲ್ಲ ಚಲೋ ಮಾಡೀನಿ ಎಲ್ಲ ಮಾಡೀನಿ ಅಂತ ಹೇಳಿ. ಅದು ಒಂದು ಟೆಕ್ನಿಕ್ ಗೊತ್ತಿಲ್ಲ ಅಂತಂದ್ರೆ ದ್ವಾಸೆ ಕೆಟ್ಟೋಗ್ಬಿಡ್ತಾವು. ಅದು ಹೋಟೆಲ್ನವ್ರಿಗೆ ಮಾತ್ರ ಸಾಧ್ಯ. ಅದು ಇದು ಹಿಟ್ಟಿನ ಪಾಟ್ ಅಂತಾರೆ. ಹಿಟ್ಟಿಂದು ಏನಾಗುತ್ತೆ? ಹಿಟ್ಟು ಏನು ಮಾಡ್ಬೇಕು? ಹಿಟ್ಟು ಇಷ್ಟು ಕೆಜಿಗೆ ಇಷ್ಟು ಅನ್ನಂಗೆ ಉದ್ದಿನಬೇಳೆ ಹಾಕಿ ಹೋಗ್ಬೇಕು. ಹಾಂ. ಆಮೇಲೆ ಇಷ್ಟು ಉದ್ದಿನಬೇಳೆ, ಇಷ್ಟು ಮೆಂತ್ಯ, ಮಂಡಕ್ಕಿ, ಆಮೇಲೆ ಇಂಥವೆಲ್ಲ ಹಾಕಿಬೇಕು. ಮೈದಾ. ಆಮೇಲೆ ಏನೇನು ಹಾಕ್ತೀರಿ ಹೇಳ್ಬಿಡ್ರಿ ಅದಕ್ಕೆ? ನಾವು ಅಕ್ಕಿ ಫಸ್ಟು ನೆನೆ ಹಾಕ್ತೇವ್ರಿ. ಅಕ್ಕಿ ಫಸ್ಟ್ ನೆನೆ ಹಾಕ್ತೇವು. ಇದು ರೇಷನ್ ಅಕ್ಕಿ ಸರ್. ರೇಷನ್ ಅಕ್ಕಿ. ಆರು ಹಾಕಿ ಮೇಲೆ ಗಿರಣಿಗೂ ಹಾಕ್ಸ್ಕೊಂಬರ್ತವ್ರಿ. ಗಿರಣಿಗೆ ಹಾಕ್ಸ್ಕೊಂಬಂದು ಆಮೇಲೆ ಉದ್ದಿನಬೇಳೆ, ಮೆಂತ್ಯ ನೆನೆ ಹಾಕ್ತೇವೆ. ಎಷ್ಟು ಹಾಕ್ತೀರಿ? 10 ಕೆಜಿಗೆ ಅರ್ಧ ಕೆಜಿ ಉದ್ದಿನಬೇಳೆ ಸರ್. 10 ಕೆಜಿಗೆ? ಹ್ಞೂ ಸರ್. 10 ಕೆಜಿ? 10 ಕೆಜಿಗೆ ಅರ್ಧ ಕೆಜಿ ಉದ್ದಿನಬೇಳೆ. ಆಮೇಲೆ 2 ಲೀಟ್ರ್ ಮಂಡಕ್ಕಿ ಹಾಕ್ತೇವೆ ಸರ್. 2 ಲೀಟ್ರ್ ಮಂಡಕ್ಕಿ. ಎದಕ್ಕೆ ಮಂಡಕ್ಕಿ ಹಾಕ್ಬೇಕ್ರಿ? ಅದು ಸ್ಮೂತ್ ಬರುತ್ತೆ ಸರ್. ಹೌದಾ? ಖಾಲಿ ದೋಸೆ ಸ್ಮೂತ್ ಬರುತ್ತೆ. ಹಾಂ. ಆಮೇಲೆ ದೋಸೆನೂ ಸ್ಮೂತ್ ಬರುತ್ತೆ, ಸ್ಮಾರ್ಟಾಗಿ ಬರುತ್ತೆ. ಈ ಮಸಾಲೆ ದೋಸೆ ಎಲ್ಲದು ಒಂದೇ ಹಿಟ್ಟ ಏನು ಬೇರೆ ಬೇರೆ ರೀ? ಇಲ್ಲ, ಒಂದೇ ಹಿಟ್ಟು ಸರ್. ಒಂದೇ ಹಿಟ್ಟು ಎಲ್ಲ ದೋಸೆಗೂ ಒಂದೇ ಹಿಟ್ಟು ಸ್ಮೂತ್ ಬರುತ್ತೆ. ಕೆಲವರು ಅವಲಕ್ಕಿ ಹಾಕ್ತೀನಿ ಅಂತಾರಲ್ಲ? ಅವಲಕ್ಕಿ ಹಾಕಿದ್ರೆ ರಫ್ ಬರುತ್ತೆ ಸರ್. ರಫ್ ಬರುತ್ತೆ. ಆಮೇಲೆ ಶಾಪ್ ಬರುತ್ತೆ, ರೋಸ್ಟ್ ಬರುತ್ತೆ. ದೋಸೆ ಶಟ್ಕೊಂಡ್ಬಿಡ್ತು. ಆಮೇಲೆ ಖಾಲಿ ದೋಸೆ ಚೆನ್ನಾಗಿ ಬರುತ್ತೆ ಸರ್. ಮಸಾಲೆಗೆ ಅಷ್ಟೇ ಚೆನ್ನಾಗಿರಲ್ಲ. ಓ, ಹೌದಾ? ಇದು ಖಾಲಿಗೆ ಐತಲ್ರಿ, ಸ್ಮೂತ್ ಬರುತ್ತೆ. ಮಂಡಕ್ಕಿ ಹಾಕಿದ್ರೆ ಸ್ಮೂತ್ ಬರುತ್ತೆ. ಹಂಗಾರೆ ಈಗ ಮಸಾಲೆ ದೋಸೆ ಹಾಕ್ಬೇಕಂದ್ರೆ ಅವರು ಅವಲಕ್ಕಿ ಹಾಕಿ ಇಟ್ಕೋಬೇಕು. ಅವಲಕ್ಕಿ ಹಾಕಿರೋ. ಖಾಲಿ ದೋಸೆ ಹಾಕ್ಬೇಕು ಅಂತಂದ್ರೆ ಚುರುಮುರಿ ಹಾಕಿಡ್ಬೇಕು. ಹಾಕಿರೋ. ಓ, ಅದಕ್ಕೆ ಅವಲಕ್ಕಿ ಎಷ್ಟು ಹಾಕ್ಬೇಕು? 10 ಕೆಜಿಗೆ
10 ಕೆಜಿಗೆ ಅವಲಕ್ಕಿ ಒಂದು 1/4 ಕೆಜಿ ಹಾಕ್ಬೇಕು ಸಾಕಷ್ಟ ಅಷ್ಟೇ ಸಾಕು. ಹಾಂ ಜಾಸ್ತಿ ಹಾಕಿದ್ರೆ ಅದು ದ್ವಾಸಿನೂ ಬರೋದು ಒಂಥರ ಹಳ್ಳಿ ಪೂ ಆದಂಗೆ ಆಗಿಬಿಡ್ತವೆ, ಅಯ್ಯೋ ಸ್ಮೂತ್ ಆಗಿಬಿಡ್ತವೆ. ಹಾಂ ಆಮೇಲೆ ಆಮ್ಲೆಟ್ ಥರ ಬರ್ತವೆ. ಹ್ಞೂ ಮೊದಲನೇ ದೋಸೆ ಹಾಕಿದ್ರಲ್ಲ ಹೆಂಗಿತ್ತು ಖುಷಿ ನಿಮ್ಗೆ? ಚೆನ್ನಾಗಿತ್ತು. ಹಾಂ ಖುಷಿ ಭಾಳ ಚೆನ್ನಾಗಿ. ಹಾಂ ಮಾಡಿಬಿಟ್ಟೆ ಇವತ್ತು ದೋಸೆ ಅಂತ. ಹೌದು ಸರ್. ಹಾಂ ನೀವು ವಿಡಿಯೋ ಮಾಡೋದು ನೋಡಿ ನಿಮಗೆ ಒಂಥರ ಯಾಕ್ರಿ? ಅಂದ್ರೆ ನಾನು ಇಲ್ಲಿ ಯಾವಾಗ ವಿಡಿಯೋ ಮಾಡಿಸಿಲ್ರಿ ನಾನು ದೋಸೆದು. ಹಾಂ ಎಲ್ಲಿ ವಿಡಿಯೋ ಮಾಡಿದ್ರು ನಾನು ಮಾಡಿಸಿಲ್ರಿ. ಹೌದಾ? ಯಾಕ್ರಿ? ಅದು ಇದು ನನಗೆ ಕಲ್ತಾನಲ್ಲ, ಹಾಂ ಮತ್ತೆ ಯಾಕೆ ಪ್ರಚಾರ ಆಗ್ಬೇಕಂತ. ಓ ಪ್ರಚಾರ ಯಾಕೆ ಆಗ್ಬೇಕು? ಕೈಯ ದಂಧೆ ಐತ್ರಿ, ಕೈಯಾಗ ಕಲ್ತ್ಬಿಟ್ಟೇನಿ, ಹಾಂ ಮತ್ತೆ ಯಾಕೆ ಇದು ಮಾಡೋಣ ಅಂತ. ಹಾಂ ಎಲ್ಲಿ ಹೋದ್ರೆ ಇದು ಮಾಡ್ಬೋದಂತ. ಮತ್ತೀಗ ಮೆಡ್ಲೇರಿ ದೊಡ್ಡವರು ಹ್ಞೂ ಸರ್. ಯಾರ ಬಂದಾಗ ಏನಾರ ಟಿಫನ್ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಹೋಗ್ಬೇಕು? ಅವ್ರು ತೋರಿಸ್ಬೇಕಲ್ಲ ಅವ್ರಿಗೆ. ನಾವು ಹೌದು ಸರ್. 4 ಮಂದಿ ನಿಮಗೂ ಹೆಚ್ಚಾಗಿ ಬರ್ಬೇಕಲ್ಲ. ಬರ್ಬೇಕು ಸರ್. ಅದಕ್ಕೆ ನಿಮ್ಮದು ನೋಡಿದೆ ಒಂದು ಗುಡಿಸ್ಲು. ಇದು ಸೆಟಪ್ ಹೆಂಗೆ ಮಾಡಿರಿ ಇದನ್ನ? ಇದು ಸರ್ ಫಸ್ಟಿಗೆ ಇದು ಎಗ್ರೆಸ್ ಗಾಡಿ ಆಗಿತ್ತು ರೀ. ಇಲ್ಲಿ ಇಲ್ಲಿ ಎಗ್ರೆಸ್ ಇತ್ತು. ಆಮೇಲೆ ಇದೆಲ್ಲ ಇದು ಹಾಳು ಬಿದ್ದಿತ್ತು ರೀ ಎಲ್ಲ. ಹ್ಞೂ ಆಮೇಲೆ ಬಂದು ಇದು ಖಾಲಿ ಇತ್ತು ರೀ. ಹಾಂ ಬಂದು ಕೇಳಿದೆ, ಹಾಂ ಕೊಡ್ತೀರೇನ್ರಿ ಅಂತ ಬಾಡಿಗೆ ಅಂತ. ಕೊಡ್ತಾವೆ ಅಂದ್ರೆ ಹಂಗಾಗಿ ಇದನ್ನೆಲ್ಲ ರೆಡಿ ಮಾಡಿಸಿದ್ವಿ. ರೆಡಿ ಮಾಡ್ಕೊಂಡ್ರಿ? ಇದೆಲ್ಲ ನೆರಕ್ರಿ ಇದು. ಹಾಂ ಇದು ಓಟಿ ನೆರಕ್ರಿ ಇದು. ಗಾಡಿ ಹಾಕೈತ್ರಿ. ನೆರೆಕರ್ದು ಅಂದ್ರೆ ಬೇರೆದವ್ರದ್ದು? ಇಲ್ಲ ಅಂದ್ರೆ ಬೇರೆ ಬಾಡಿಗೆ ಇದ್ರಲ್ಲ ಬಾಡಿಗೆ. ಹ್ಞೂ ಸರ್. ಎಷ್ಟು ಇದಕ್ಕೆ ಬಾಡಿಗೆ? ಇದು 1500 ರೂಪಾಯಿ ಬಾಡಿಗೆ ರೀ. 1500 ರೂಪಾಯಿ ತಿಂಗಳಿಗೆ? ಹಾಂ ತಿಂಗಳಿಗೆ. ಆಮೇಲೆ ನೀವು ಒಬ್ಬರ ಇಲ್ಲಿ? ಹ್ಞೂ ಸರ್. ಲೇಬರ್ ಇಲ್ಲ ಏನಿಲ್ಲ? ಲೇಬರ್ ಎಲ್ಲ ಯಾರಲ್ರಿ. ಬೆಸ್ಟ್ ಕೆಲಸ. ನಾನು ನಮ್ಮಮ್ಮ ಇಬ್ಬಳೇ ರೀ. ಅಮ್ಮರ್ ಎಲ್ಲಿದಾರ? ಅಮ್ಮವ್ರ ಮನೆಗೆ ಹೋದ್ರಿ ಅವರು. ಮತ್ತೆ ಅಮ್ಮರನ್ನ ಮಾತಾಡ್ಸಿದ್ನಲ್ಲ? ಇಲ್ಲ ಹೋದ್ರಿ ಅವರು. ಏನು ಅವ್ರ ಹೆಸರು? ಅವ್ರು ಶಕುಂತಲಾ ಅಂತ. ಶಕುಂತಲಮ್ಮ. ಓಕೆ. ಹಾಂ ಓಕೆ. ದಿವಸ 10 ಕೆಜಿ ಹಿಟ್ಟು ಹೋಗುತ್ತಾ? ಹೋಗುತ್ತೆ ಸರ್. ಎಷ್ಟು ದೋಸೆ ಖರ್ಚಾಗುತ್ತೆ ರೀ? ಆಗುತ್ತೆ ಸರ್. ಒಂದು 80,000 ದೋಸೆ ಹೋಗ್ರಿ. 80-100 ಹೋಗುತ್ತೆ ರೀ. 100? ಎಷ್ಟು ವ್ಯಾಪಾರ ಮಾಡ್ತೀರಿ? ಒಂದು 4,500 ರೂಪಾಯಿ ಮಾಡ್ತೀವಿ. 5,000 ರೂಪಾಯಿ ಸರ್. ಎಷ್ಟು ತಾಸು? ಒಂದು 6 ತಾಸು ಮಾಡ್ತೀನಿ ಸರ್. 6 ತಾಸು. ಬೆಳಿಗ್ಗೆ ಎಷ್ಟು ಗಂಟೆ ಬರ್ತೀವಿ? ಬೆಳಗ್ಗೆ 6ರಿಂದ 12 ಗಂಟೆ ಮಟ್ಟ ಮಾಡ್ತೀವಿ. 6ರಿಂದ 12 ಕ್ಲೋಸಾ? 12 ಗಂಟೆಗೆ ಕ್ಲೋಸ್ ರೀ. ಮತ್ತೆ ಇಲ್ಲ? ಮತ್ತಿಲ್ಲ ರೀ ಸರ್. ಈ ದ್ವಾಸೆ ಬಿಟ್ರೆ ಮತ್ತೇನು ಸಿಗುತ್ತೆ ಇಲ್ಲಿ? ಇಲ್ಲಿ ದೋಸೆ ಬಿಟ್ರೆ ನಮ್ಮಲ್ಲಿ ಏನು ಸಿಗಲ್ಲ ರೀ. ಬರೇ ದ್ವಾಸೆಗೆ ಫೇಮಸ್ ಇದೆ? ಹ್ಞೂ ಸರ್. ಹಾಂ ದೋಸೆ ಬಿಟ್ರೆ ಮತ್ತೇನು ಸಿಗಲ್ಲ. ಓಕೆ. ದ್ವಾಸೆಗಾಗೆ ಇಲ್ಲಿ ಬರ್ಬೇಕು? ಗಿಂಡಿ ಏನು ಇಲ್ಲ ನಮ್ಮ. ಓಕೆ. 5,000 ಮಾಡ್ತೀನಿ ಅಂದ್ರಿ. ಖರ್ಚು ಹೋಗಿ ಎಷ್ಟು ಉಳಿಯುತ್ತೆ ಅದ್ರಿಗೆ? ಖರ್ಚು ಹೋಗುತ್ತೆ, ಉಳಿತು ಸರ್. ಹ್ಞೂ 1,000-1,500 ರೂಪಾಯಿ ಉಳಿತು ಸರ್. ಉಳಿತೈತೆ? ಉಳಿತು ಸರ್. ಹಾಂ ನೋಡಿರಿ, ಹಳ್ಳಿಯಲ್ಲಿ ಇದ್ಕೊಂಡು ನೀವು ಹೆಚ್ಚು ಕಡಿಮೆ 1,500 ಅನ್ಕೊಂಡ್ರೆ 45,000 ರೂಪಾಯಿ ದುಡಿತೀರಿ. ಹ್ಞೂ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಖುಷಿ ಅನ್ನಿಸ್ತು. ಹಳ್ಳಿಯಲ್ಲಿ ಇದ್ಕೊಂಡು ಜೀವನ ಮಾಡ್ಬೋದು? ಮಾಡ್ಬೋದು ಸರ್. ಹಾಂ ಓಕೆ. ಮತ್ತು ಮುಂದಿನ ಕನಸು ಏನೈತೆ ನಿಮ್ಮದು? ಮುಂದಿದ್ದು ಅದ ಐತ್ರಿ ಸರ್. ಅಲ್ಲ, ದೊಡ್ಡ ಹೋಟ್ಲ್ ಮಾಡ್ಬೇಕಂತ ಐತಾ? ಏನು ಸಿಟಿಗೆ ಹೋಗಿ ದೊಡ್ಡ ಹೋಟ್ಲ್ ಮಾಡ್ಬೇಕು? ಇಲ್ಲ ಸರ್, ನಮ್ಮ ಹಳ್ಳಿಯಲ್ಲೇ ಇರ್ಬೇಕಂತ. ಹಾಂ ಹಳ್ಳಿಯಲ್ಲೇ ಜೀವನ ಮಾಡ್ಬೇಕು. ಸಿಟಿಯಲ್ಲಿ ಏನು ಬೇಡ ಸರ್. ಸಿಟಿ ಜೀವನನೇ ಬೇರೆ, ಹಳ್ಳಿ ಜೀವನನೇ ಬೇರೆ. ಏನದು ಒಂಚೂರು ಹೇಳ್ರಿ. ನೀವು 2 ಕಡೆ ಜೀವನ ಮಾಡಿರಿ. ಸಿಟಿದು ಹೆಂಗಿರುತ್ತೆ, ಹಳ್ಳಿದು ಹೆಂಗಿರುತ್ತೆ? ಸಿಟಿದು ಕಷ್ಟಕರವಾಗಿರುತ್ತೆ, ಖರ್ಚು ವೆಚ್ಚ ಭಾಳ ಇರುತ್ತೆ ಸರ್. ಹಾಂ ಹಳ್ಳಿಯಲ್ಲಿ ಖರ್ಚು ಕಮ್ಮಿ ಇರುತ್ತೆ. ಖರ್ಚು ಕಡಿಮೆ ಇರುತ್ತೆ, ಖರ್ಚು ಕಮ್ಮಿ ಇರುತ್ತೆ, ಉಳಿತಾಯ ಹೆಚ್ಚಾಗುತ್ತೆ. ಉಳಿತಾಯ ಹೆಚ್ಚಾಗುತ್ತೆ. ಹಾಂ ಆಮೇಲೆ ಒಳ್ಳೆ ಆರೋಗ್ಯ ಥರದ ಆರೋಗ್ಯವಾಗಿರ್ಬೋದು, ಮನೆಯಾಗಿರ್ತಾವ್ರಿ. ಹೀಗಾಗಿ ಹಳ್ಳಿಯಲ್ಲೇ ಜೀವನ ಬೆಸ್ಟ್. ಮದುವೆ ಆಯ್ತಾ? ಏನಿಲ್ಲ ಸರ್. ಇನ್ನು ಕನ್ಯೆ ನೋಡತ್ತೀರಿ? ಹ್ಞೂ ಸರ್. ಹಾಂ ಮತ್ತೆ ಎಷ್ಟು ದಿವಸ ಆಯ್ತು ಕನ್ಯೆ ನೋಡಕತ್ತಿ? ನಾವು ಇನ್ನೂ ನೋಡಿದ್ದು ಸರ್, ಇನ್ಮೇಲೆ ನೋಡ್ತೇವೆ ಸರ್. ಡಿಮ್ಯಾಂಡ್ ಏನಿದೆ ನಿಮಗೆ? ಎಂಥ ಕನ್ಯೆ ನೋಡಕತ್ತೀರಿ? ಏನು ಸರ್, ಮನೆ ಅಚ್ಚುಕಟ್ಟಾಗಿ ಮನೆ ಹೊಂದ್ಕೊಂಡು ಹೋದ್ರೆ ಸಾಕು ಸರ್. ಹಾಂ ಇರಾಕ್ ಮನೆ ಐತಿ? ಇರಕ್ಕೆ ಮನೆ ಐತಿ ಸರ್. ಹಾಂ ಅಂದ್ರೆ ಮನ್ಯಾಗ ನೋಡಕತ್ತೀರ, ಹೊರಗೆ ನೋಡಕತ್ತೀರ, ಹೆಂಗಂತ? ಇಲ್ಲ, ಮನೆಯಲ್ಲೇ ನೋಡಕ್ತೀವಿ. ಅಲ್ಲಿ ಹೊರಗಡೆನೂ ನೋಡಕ್ತೀವಿ. ಮನೇಲಿ ಯಾವ ಇಲ್ಲ ಸರ್. ಮನೆಗೆ ಯಾವ ಇಲ್ಲ? ಇಲ್ಲ ಸರ್. ಹಾಂ ಹಾಂ ಅದು ಮನೆಯಲ್ಲೆಲ್ಲ ಸಣ್ಣ. ಓಕೆ. ಈ ಇಂಥದ್ದು ಜಾತಿ ಇಂಥದ್ದು ಇದ್ರೆ ನೋಡ್ಬೇಕಂತ ಐತಾ? ನಾವು ಕುಂಬಾರ, ನಾವು ಲಿಂಗಾಯತ ಸರ್. ಲಿಂಗಾಯತರ ನಮ್ಮೊಳಗೆ ನೋಡೋಣ ಅಂತ ಇದೆ. ಹಾಂ ಲಿಂಗಾಯತರೊಳಗೆ. ಹಾಂ ಬರ್ರಿ ಹಂಗಾರೆ ಮುಂದಕ್ಕೆ ಒಂದು ಕನ್ಯೆ ನೋಡ್ಬಿಡೋಣ. ನೋಡ್ರಿ, ಲಿಂಗಾಯತರೊಳಗೆ ಯಾರ ಕನ್ಯೆ ಕೊಡ್ತೀರಿ ಅಂತಂದ್ರೆ ಹೆಸರು ಏನಿದ್ರಿ ಇನ್ನೊಂದ್ಸಲ? ನಾಗರಾಜ್ ಸರ್. ನಾಗರಾಜ್ ಅವರು 32 ವರ್ಷ. ಇವ್ರಿಗೆ ಮಸ್ತ್ ದುಡಿತಾರ, ಹಳ್ಳ್ಯಾಗ ದುಡಿತಾರ. ಅವ್ರವ್ವ ಇವರು ಇಬ್ರ ಹೌದಲ್ರಿ? 3 ಮಂದಿ ತಂಗ್ಯಾರಿದ್ರು. ಎಲ್ಲರೂ ತಂಗ್ಯಾರ ಹೌದಲ್ಲ? ಅಕ್ಕರ್ ಅಕ್ಕಾರ ಇಬ್ಬರು ಅಕ್ಕರ್ರಿ, ಒಬ್ಬ ತಂಗಿ. ಹಾಂ ಎಲ್ಲರೂ ಮದುವೆ ಮಾಡ್ಕೊಂಡು ಹೋಗ್ಯಾರ. ಇವರು ಕಷ್ಟದ ಜೀವಿ. ಯಾರು ಇದ್ರ ಈ ಮೆಡ್ಲಾರಿಗೆ ಬಂದು ಇವ್ರ ಬಗ್ಗೆ ವಿಚಾರ ಮಾಡಿ 4 ಮಂದಿ ವಿಚಾರ ಮಾಡ್ಬೇಕು. ಯಾವಾಗಲೂ ನಾವು ನೀವು ಇವರು ಹೇಳಿದ್ ಕೇಳಬೇಡ್ರಿ, ಹೌದಲ್ರಿ? ವಿಚಾರ ಮಾಡ್ಬೇಕು. 1000 ವರ್ಷ ಸಂಬಂಧ ನೋಡಿ ನಿಮ್ಗೆ ಒಪ್ಪಿಗೆ ಆದ್ರೆ ಒಂದು ಕನ್ಯೆ ಕೊಡ್ರಿ. ಮುಂದೆ ನಿಮ್ಮ ಮದುವೆ ಆಗಲಿ, ಒಳ್ಳೇದಾಗಲಿ ನಿಮ್ಗೆ ನಾಗರಾಜ್ ಅವರೇ. ಯಾಕಂದರೆ ಒಂದು ಹಳ್ಳಿಯಾಗ ನಿಂತ್ಕೊಂಡು ಇನ್ನೊಂದು ಕೇಳಬೇಕಾಗಿತ್ತು, ನಾನು ಮರ್ತೆ. ಕಿಲಾಡಿ ಕುಕ್ಕಿಂಗ್ನವರು ನಿಮ್ಮ ಹತ್ರನ ದ್ವಾಸೆ ಹೋಯ್ತಾರಂತಲ್ಲ? ಹೋಯ್ತಾರೆ ಸರ್. ಹೌದಾ? ಹೌದು ಸರ್. ಹಾಂ
ಎಷ್ಟು ತೊಗೊಂಡಾಕರ? ಒಂದು ಅವ್ರ ಬ್ಯಾಚ್ ಸರ್, ಅವ್ರ ಬ್ಯಾಚ್ ಎಷ್ಟು ಮಂದಿ ಇರ್ತಾರೆ 5 ಪ್ಲೇಟು 6 ಪ್ಲೇಟು 4 ಪ್ಲೇಟು ಹೆಂಗೆ ತೊಗೊಂಡಾಕರ? ಹಿಂಗೆ ತಗೊಂಡು ಅವ್ರು ಎಷ್ಟು ಮಂದಿ ಇರ್ತಾರೆ ಅಷ್ಟು ತಗೊಂಡು. ಓಕೆ. ನಿಮ್ಮ ಊರಾಗ ಅವ್ರದ್ದೊಂದು ದೊಡ್ಡ ಹೆಸರು ಏನು ಅನ್ಸುತ್ತೆ ನಿಮ್ಗೆ? ಹೆಮ್ಮೆ ಅನಿಸ್ತದೆ ಸರ್. ಹೆಮ್ಮೆ ಅನ್ಸುತ್ತೆ. ನಮ್ಮ ಊರವರು ಈ ಥರ ಆದ್ರಲ್ಲ ಅಂತ ಹೆಮ್ಮೆ ಅನಿಸ್ತದೆ. ಕುಕ್ಕಿಂಗ್ ಹಾಂ, ಅವ್ರು ಏನೇ ಮಾಡಿದ್ರು ನಾನು ನೋಡ್ತಾ ಇರ್ತೇನೆ ಸರ್. ಹೌದಾ? ಹ್ಞೂ ಸರ್. ನಮ್ಮೂರ ಅನ್ನೋದು ಹೆಮ್ಮೆ. ನಮ್ಮ ಊರಲ್ಲಿ ನಮ್ಮದು ಹೆಮ್ಮೆ. ಆ 4 ಮಂದಿಯಾಗ 5 ಮಂದಿ ಅದಾರ ಅವ್ರು ಒಟ್ಟು. ಒಬ್ರು ಡೈರೆಕ್ಟರ್ ಹಿಂದಿರ್ತಾರೆ, ಕಾಣಿಸ್ಕೊಡೋದಿಲ್ಲ. ಹೌದೌದು. ಶಿವರಾಜ್ ಅಂತ ಅವ್ರ ಹೆಸರು. ಅವ್ರ ಬಗ್ಗೆ ಏನು ಹೇಳ್ತೀರಿ? ಮತ್ತು ಅದ್ರಾಗ ಯಾರು ಇಷ್ಟ ನಿಮ್ಗೆ? ನನಗೆ ಎಲ್ಲರೂ ಇಷ್ಟ ಸರ್. ಎಲ್ಲರೂ ಇಷ್ಟ. ಇವರು ಅನ್ನಂಗಿಲ್ರಿ, ಎಲ್ಲ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಹಾಂ, ಆಮೇಲೆ ಚೆನ್ನಾಗಿದೆ, ಕುಕಿಂಗ್ ಮಾಡ್ತಾರೆ ಚೆನ್ನಾಗಿ, ಎಲ್ಲ ಚೆನ್ನಾಗೈತೆ. ಅಲ್ಲ? ಹ್ಞೂ ಸರ್. ಅದ್ರಾಗ ನಮ್ಮೂರು ಅನ್ನೋದು ಹೆಮ್ಮೆ ಬೇರೆ. ಅದ್ರಾಗ ಹೆಮ್ಮೆ ಸರ್. ಯಾರು ಭೇದ ಭಾವ ಯಾರು ಅಂತ, ಹಾಂ, ಅವ್ರ ಹೆಚ್ಚು ಇವ್ರ ಹೆಚ್ಚು ಅನ್ನೋದೇನು. ಹಾಂ. ಯಾವ ಡೈಲಾಗ್ ಇಷ್ಟ ಅದ್ರಾಗ ನಿಮ್ಗೆ? ನಮಗೆ ಒಗ್ಗಟ್ಟು ಕೇಳ್ತಾರೆ, ಅದೇ ಬೆಸ್ಟ್. ಒಗಟ್ಟು. ಹಾಂ, ಅದೇನೇನೋ ಕೇಳ್ತಾರೆ, ಅದು ನಮಗೆ ಬರಲ್ರಿ. ಬರಲ್ಲ. ಒಟ್ಟಿನಲ್ಲಿ ನೀವು ಹುಡುಕ್ತೀರಿ ಉತ್ತರ ಹುಡುಕ್ತಾ ಇರ್ತಾರೆ, ನಮಗೆ ಸಿಗಲ್ರಿ. ಸಿಗಲ್ಲ. ನೋಡ್ತಾ ಇರ್ರಿ, ಒಂದ್ ದಿವ್ಸ ಉತ್ತರ ಹುಡುಕತ್ತ ಅದು ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅವರು ಉತ್ತರ ಕೊಡ್ತಾರ. ಹಂಗಾಗಿ ಭಾಳ ಖುಷಿ ಆಯಿತು ನಿಮ್ಮ ಊರಿಗೆ ಬಂದು. ನೋಡಿ, ಅವ್ರದ್ದು ವಿಡಿಯೋ ಮಾಡೋಕೆ ಬಂದಿದ್ದೆ. ಇಲ್ಲಿ ನಮ್ಮ ಬರಪ್ಪ, ನಮ್ಮ ಲಿಂಗಣ್ಣವರು ದಿ ಫೇಮಸ್ ಇವರು. ಹೌದು. ನೀವು ಈ ಊರಿಗೆ ಬಂದಾಗ ಲಿಂಗಣ್ಣವ್ರ ಮರೆಯಂಗಿಲ್ಲ, ಬೇಕಾದ ಕೆಲಸ ಹೇಳ್ರಿ. ಮಾಡ್ತಾರೆ ಅವ್ರು. ಅಲ್ಲ? ಮಾಡ್ತಾರೆ. ಹಾಂ, ಇವರು ಆ್ಯಕ್ಚುಲಿ SP ಕೆಲಸ ಮಾಡ್ತಿದ್ರಂತ. ಅದರ ಕಹಾನಿ ಮುಂದಿನ ಎಪಿಸೋಡ್ಗಳಲ್ಲಿ ಹೇಳ್ತೀವಿ. SP ಹೆಂಗಾಗಿದ್ರು, ಯಾಕಾದ್ರು, ಏನಾದ್ರು ಅಂತೇಳಿ. ಹೌದಲ್ರಿ? ಹಾಂ, ನೋಡಿರಿ, ಇವ್ರು ಫೇಮಸ್ಸು. ಇವ್ರು ಈ ಹೋಟ್ಲ್ ತೋರಿಸಿದ್ದು. ಹಾಗಾಗಿ ಲಿಂಗಣ್ಣವ್ರೆ, ನಿಮಗೆ ಧನ್ಯವಾದಗಳು. ನಮ್ಗೆ ಈ ಹೋಟ್ಲ್ ಪರಿಚಯ ಮಾಡಿಸಿದ್ದಕ್ಕೆ. ಏನು ಸರ್, ನಿಮಗೂ ಧನ್ಯವಾದಗಳು. ಬನ್ನಿ, ಮೆಡ್ಲರಿಗೆ ಬಂದಾಗ ನಿಮಗೆ ಇಲ್ಲಿ ಅದ್ಭುತವಾದ ದೋಸೆ ಸಿಗುತ್ತೆ. ಎಷ್ಟು ದೊಡ್ಡದಿರುತ್ತಲ್ರಿ ದೋಸೆ? ಇವು ಇರುತ್ತೆ ಸರ್. ಹಾಂ, ಹೊಟ್ಟೆ ತುಂಬಬೇಕಲ್ಲ ಸರ್, ದುಡ್ಡು ಮುಖ್ಯ ಅಲ್ಲ, ಹೊಟ್ಟೆ ತುಂಬಬೇಕು. ಹೊಟ್ಟೆ ತುಂಬಬೇಕು. ಹೌದು ಸರ್. ಹಾಂ, ಕಡಿಮೆ ಎಷ್ಟದ ರೇಟ್? ಸರ್ ನಮ್ಮ 40 ರೂಪಾಯಿ ದೋಸೆ ಸರ್. 40 ರೂಪಾಯಿ ಅಷ್ಟಾ? ಹ್ಞೂ ರೀ ಸರ್. ಖಾಲಿ ಮಸಾಲೆ ಓಪನ್ ಎಲ್ಲ 40 ರೂಪಾಯಿ ದೋಸೆ. ಅಂದ್ರೆ ಬೆಣ್ಣೆ ಒಂದು ಹಾಕಲ್ಲ ಸರ್. ಬೆಣ್ಣೆ ಒಂದು ಹಾಕಲ್ಲ. ನಮಗೆ ಇಲ್ಲಿ ವರ್ಕೌಟ್ ಆಗಲ್ಲ ರೀ, ಹಳ್ಳಿ ಅಲ್ಲ. ಹಾಂ, ವರ್ಕೌಟ್ ಆಗಲ್ಲ. ಬಟ್ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಇಟ್ಬಿಟ್ರಿ. ಅದು ಬೋರ್ಡು ದಾವಣಗೆರೆ ಕಲ್ತಲ್ರಿ. ಹಾಂ, ಹಂಗಾಗಿ ಅದ ಹೆಸರು ನೆನಪು ಬರಲಿ ಅಂತ ಒಂದು ಹಾಕಿತ್ತು. ಓ, ಹಂಗಾರೆ ಬೆಣ್ಣೆಲೆಸ್ ದೋಸೆ ಇಲ್ಲಿ. ಬಟ್ ಅದ್ಭುತವಾಗಿರುತ್ತೆ, ಚಲೋ ಇರುತ್ತೆ, ದೊಡ್ಡದಿರುತ್ತೆ. ಒಂದು ತಿಂದ್ರೆ ನಾ ಇನ್ನೂ ಒಂಚೂರು ಬಿಟ್ಟು ನೆಪ ಆದ್ರೆ ತಿನ್ನಕ್ಕಲ್ಲ, ಅಷ್ಟು ದೊಡ್ಡದೈತಿ. ಭಾಳ ಚಲೋ ಇರುತ್ತೆ, ಭಾಳ ರುಚಿ ಇರುತ್ತೆ. ಹೌದಲ್ಲ? ಹೌದು. ಓಕೆ. ನೋಡಿ, ಮಾತಾಡಕ್ಕೆ ಬರಲ್ಲ ಅಂದ್ರೆ ಎಷ್ಟು ಚಂದ ಮಾತಾಡ್ತೀರಿ. ನಮಗೆ ಇರೋದಿಲ್ಲ ನೋಡ್ರಿ, ಅದಕ್ಕೆ ಖುಷಿ ಆಯ್ತಾ? ಈಗ ಖುಷಿ. ನಾ ಬರ್ತೀನಿ ಅಂತ ಗೊತ್ತಿತ್ತ ನಿಮ್ಗೆ? ಇಲ್ಲ ಸರ್, ಗೊತ್ತಿತ್ತು. ಇಲ್ಲ ಸರ್. ದೇವ್ರ ಹಬ್ಬ ಇದ್ದಾನೆ, ಇಂಥವ್ರನ್ನ ಪರಿಚಯ ಮಾಡಿಸ್ತಾನೆ, ಕರ್ಕೊಂಬರ್ತೀನಿ. ಹೌದು ಸರ್. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಾಯ್.